ಈ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಅಥಣಿ ಮಂಡಲ ಕಚೇರಿಯಲ್ಲಿ ಪರಿಸರ ರಕ್ಷಿಸಿ ಭವಿಷ್ಯ ಉಳಿಸಿ ಎಂಬಂತ ಘೋಷವಾಕ್ಯದಡಿ ಪರಿಸರ ದಿನವನ್ನ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಥಣಿ ಮಂಡಲದ ಪಕ್ಷದ ಕಾರ್ಯವನ್ನ ಮುನ್ನಡೆಸಲು ಹಾಗೂ ಸಂಘಟನೆಯನ್ನ ವಿಸ್ತರಿಸುವುದಕ್ಕಾಗಿ ಪಕ್ಷದ ಹಿತದೃಷ್ಟಿಯಿಂದ ಮಾನ್ಯ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರ ಸೂಚನೆಯ ಮೇರೆಗೆ ಶ್ರೀ ಪ್ರಶಾಂತ ಚಂಡಕೆ ಈ ಸಕ್ರಿಯ ಕಾರ್ಯಕರ್ತನನ್ನ ಭಾರತೀಯ ಜನತಾ ಪಾರ್ಟಿ ಅಥಣಿ ಮಂಡಲ ನಗರ ಕಾರ್ಯದರ್ಶಿಯಾಗಿ ನಿಯುಕ್ತಿಗೊಳಿಸಲಾಗಿದೆ. ಜತೆಗೆ ಇದೇ ವೇಳೆ ಹಲವು ಹುದ್ದೆಗಳನ್ನು ಕಾರ್ಯಕರ್ತರಿಗೆ ನೇಮಕ ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಅಥಣಿ ಮಂಡಲ ಅಧ್ಯಕ್ಷರು ಗಿರೀಶ್ ಬುಟಾಳಿ, ಪ್ರಧಾನ ಕಾರ್ಯದರ್ಶಿ ಸಂಪತ್ ಕುಮಾರ್ ಶೆಟ್ಟಿ, ಮಾಜಿ ಶಾಸಕರಾದ ಮಹೇಶ್ ಕುಮಟಳ್ಳಿ, ಮುಖ್ಯ ಅತಿಥಿಯಾಗಿ ವಿಎಚ್ಪಿ ಕಾರ್ಯದರ್ಶಿ ವೀರೇಂದ್ರ ಕಾಗವಾಡೆ ಪರಿಸರದ ಬಗ್ಗೆ ಬೌದ್ಧಿಕ ಭಾಷಣ ಮಾಡಿದರು. ನಿಂಗಪ್ಪ ನಂದೇಶ್ವರ್, ಸಿದ್ದಪ್ಪ ಮುದಕನ್ನವರ, ಅಶೋಕ ದಾನಗೌಡರ್, ಪ್ರಶಾಂತ್ ಚಂಡಕಿ, ನನಸಾಬ್ ಅವತಾಡೆ, ರಾಜೇಂದ್ರ ಐಹೊಳೆ, ಉಮೇಶ್ ಬಂಟೋಟ್ಕರ್ ಹಾಗೂ ಭಾರತೀಯ ಜನತಾ ಪಕ್ಷ ಅಥಣಿ ಮಂಡಲದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಇದನ್ನು ಸಹಿತ ಶುದ್ಧಿ ಇಡಬೇಕಾಗಿತ್ತು ಕರ್ತವ್ಯ ಯಾವ ರೀತಿ ನಮ್ಮದೇ ಅದನ್ನ ಇಟ್ಕೋಬೇಕು. ನಮ್ಮ ಪ್ರದೇಶ ನಮ್ಮ ಕೈಯಾಗಿಲ್ಲ, ನಾವು ಪರಿಸರ ಶುದ್ಧಿ ಹೆಂಗೆ ಮಾಡಕ್ಕೆ ಸಾಧ್ಯ? ಅದಕ್ಕೆ ನಮ್ಮ ಒಂದೇ ಪರಿವಾರದಲ್ಲಿ ಎಲ್ಲರೂ ಇದೆಲ್ಲ ಒಂದೇ ಪರಿವಾರ, ಕೆಲಸ ಬೇರೆ ಬೇರೆ ಇರ್ಬೋದು, ಎಲ್ಲರೂ ಕೂಡ ಒಂದೇ ಕಡೆ ಇತ್ತು. ಮಾತೆಯನ್ನು ಪರಮವಾಗಿ ಕರ್ಕೊಂಡು ಹೋಗೋದೇ ನಮ್ಮ ಉದ್ದೇಶ. ಅದಕ್ಕಾಗಿ ಕೇವಲ ಶುದ್ಧಿ ವಾತಾವರಣ, ನೀರನ್ನು ಗಿಡಾಬೇಕು ಜೊತೆಗೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿ, ನಮ್ಮ ಸನಾತನ ಪರಂಪರೆಯನ್ನು ಉಳಿಸ್ಕೊಳ್ಳೋದು ಅತಿ ಮುಖ್ಯ.